ನಮ್ಮ ಗಾಡಿದು ರೆಡಿಮ್ ಸ್ಟಾರ್ಟ್ ಆಗೈತಿ. ನೋಡ್ಬೋದು ಹೆಂಗೆಲ್ಲ ಮಾಡ್ತಾರಂತೆ ತೋರಿಸ್ಕೊಡ್ತೀನಂತೆ. ಇದು ಮ್ಯಾಪ್ ರೋಡ್ ಮ್ಯಾಪ್ ಹಾಕ್ಕೊಂಡೀನಿ. ಕರ್ನಾಟಕ ಸ್ಟಿಕ್ಕರ್ ಬರುತ್ತೆ, ಆಮೇಲೆ ಬಾಗಲಕೋಟೆ ಬರುತ್ತೆ. ನಾವು ಎಲ್ಲೆಲ್ಲಿ ಪ್ಲೇಸ್ ಹೋಗ್ತೀನಿ ಅದಂತೂ ಫುಲ್ ಲೊಕೇಶನ್ ಹಾಕೋತೀನಿ. ನೋಡ್ರಿ ಹೋಗೋಣ ಯಾವ ಥರ ಸ್ಟಿಕ್ಕರಿಂಗ್ ಮಾಡ್ತಾರೆ ಅಂತ ನೋಡೋಣ. ಮಸ್ತ್ ಮಾಡಿದ್ರೆ ನಿಮ್ಮ ಕಾರ್ ಬೈಕ್ ಏನೋ ರೆಡಿ ಮಾಡಿಸಿದ್ರು ಇದ್ರ ಬಯೋದಾಗ ಅವ್ರ ನಂಬರ್ ಹಾಕಿರ್ತೀನಿ, ಚೆಕ್ ಮಾಡಿರಿ. ಗಾಡಿ ರಿವ್ಯೂ ಮಾಡ್ತೀನಿ ಹೋಗೋದಿನ ಹೆಂಗೆ ರೆಡಿ ಆಗೈತೆ ಅಂತ ಹೇಳಿ. ಯಾಕೆ ಇನ್ನೂ ಪ್ಯಾಕ್ ಮಾಡೋದು ಭಾಳ ಅದ. ನನ್ನ ಡ್ರೀಮ್ ರೈಡ್ ಅದ. ಆ್ಯಕ್ಚುಲಿ ನನ್ನ ಕಾರ್ ತೊಗೊಂಡು ಹೋಗ್ಬೇಕನ್ನೋದು ದೊಡ್ಡದು ನನ್ನ ಆಸೆ ಇತ್ತು. ಫೈನಲಿ ನಾನು ರೆಡಿ ಆಗೀನಿ. 12 hours later. ನಾವೇನೇನು ತೊಗೊಂಡಿವಿ ಅಂತೇಳಿ ಇದು ಮೈಕ್ ತೊಗೊಂಡಿನಿ DJI Mini 2. ಆಮೇಲೆ ಇಲ್ಲಿ ನೋಡಿ S3 ಕ್ಯಾಮ್ರಾ ಒಂದು ಕ್ಯಾರಿ ಮಾಡತ್ತೀನಿ. ನೆಕ್ಸ್ಟ್ M4 ಫೋಟೋಕ್ ಅಂತ ಹೇಳಿ ನಾನು M4 ಯೂಸ್ ಮಾಡತ್ತೀನಿ ಅಲ್ಲಿ. M4 ಆಮೇಲೆ G Master 50mm ಲೆನ್ಸ್. ನೆಕ್ಸ್ಟ್ ಇಲ್ಲಿ ನೋಡ್ಬೋದು 85 ತೊಗೊಂಡಿನಿ G Master 1.4. ಆಮೇಲೆ 24-105 ಲೆನ್ಸ್. ನೆಕ್ಸ್ಟ್ ಇದು ನೋಡಿ ವೈಡ್ ಲೆನ್ಸಿಗೆ ಏನಾದ್ರು ವೈಡ್ ಶೂಟ್ ಬೇಕಾಗುತ್ತೆ ಅಂತ ಹೇಳಿ ಸಮಯಂಗದ 16mm ಲೆನ್ಸ್ ತೊಗೊಂಡಿನಿ. ಇಲ್ಲಿ ನೋಡಿ 5 ಬ್ಯಾಟ್ರಿ ಕ್ಯಾರಿ ಮಾಡತ್ತೀನಿ. ನೋಡು ನಾವು ಏನೇನು ತೊಗೊಂಡಿನಪ್ಪ ಅಂತ ಹೇಳಿ ನಿಮ್ಗೆ ತೋರಿಸ್ಕೊತ ಹೋಗ್ತೀನಿ. ಫೈನಲಿ ನಮ್ಮ ಲಡಾಖ್ ರೈಡಿಗೆ ನಾನು ಏನೇನು ರೆಡಿ ಮಾಡ್ಕೊಂಡಿದ್ದೀನಿ ನೋಡ್ಬೋದು ನೀವು. ಸೋನಿ M4 ಕ್ಯಾಮ್ರಾ G Master ಲೆನ್ಸ್ 50mm. ನೆಕ್ಸ್ಟ್ ಸೋನಿ S3 24-105 ಲೆನ್ಸ್, ಆಮೇಲೆ 85, ಆಮೇಲೆ 16mm ಲೆನ್ಸ್, 5 ಬ್ಯಾಟ್ರೀಸ್ ತೊಗೊಂಡಿನಿ. ಆಮೇಲೆ DJI Mini 2 ಮೈಕ್ ತೊಗೊಂಡಿನಿ. ನೆಕ್ಸ್ಟ್ ಇಲ್ಲಿ ನೋಡ್ರಿ GoPro ಒಂದು ತೊಗೊಂಡಿನಿ, Insta360 ಒಂದು ತೊಗೊಂಡಿನಿ. ನೋಡ್ಬೋದು ಇಲ್ಲಿ ಬ್ಯಾಟ್ರಿ ಎಲ್ಲ ಇಲ್ಲಿ ರೆಡಿ ಮಾಡಿ ಇಟ್ಕೊಂಡಿನಿ. ಆಮೇಲೆ ಲೆಕ್ಸರ್ದು ಅಡ್ಯಾಪ್ಟ್ರ್, ಆಮೇಲೆ ಕಾರ್ಡ್ 640 GB ಇದೆ ನೋಡ್ಬೋದು. ನೆಕ್ಸ್ಟ್ ನೋಡ್ರಿ ಇದೊಂದು ಕ್ಯಾರಿ ಮಾಡತ್ತೀನಿ. ನಮ್ಗೆ ಡ್ರೋನ್ ಬೇಕೇ ಬೇಕು. ಆ್ಯಕ್ಚುಲಿ ನಿಮ್ಗೆ ಅಲ್ಲಿ ಇದು ವ್ಯೂ ಎಲ್ಲ ತೋರಿಸ್ಬೇಕಂದ್ರೆ ನಂಗೆ ಡ್ರೋನ್ ಬೇಕು. ಫೈನಲಿ ಡ್ರೋನ್ ತೊಗೊಂಡಿನಿ. ಪವರ್ ಬ್ಯಾಂಕ್ ಬೇಕಂತೇಳಿ ಪವರ್ ಬ್ಯಾಂಕ್ ತೊಗೊಂಡಿನಿ. ಇಷ್ಟೆಲ್ಲ ರೆಡಿ ಮಾಡ್ಕೊಂಡಿನಿ. ಲಗೇಜ್ ಎಲ್ಲ ರೆಡಿ ಆಗ್ಯಾವ. ಹೋಗಿ ಪ್ಯಾಕ್ ಮಾಡೋಣ ಅಂತ ಪ್ಯಾಕ್ ಮಾಡಬೇಕಾದ್ರೆ ದಿ ನೆಕ್ಸ್ಟ್ ಡೇ ಬಾಕ್ಸ್ ತೊಗೊಂಡು ಬಾಕ್ಸ್ ಪ್ಯಾಕ್ ಮಾಡೀನಿ. ಆಮೇಲೆ ಇಲ್ಲೆಲ್ಲ ಬಾಂಡೆ ತೊಗೊಂಡಿವಿ. ಆಮೇಲೆ ಇಲ್ಲಿ ನೋಡ್ರಿ ನಾನು 2 ಚೇರು, ಆಮೇಲೆ ಟೆಂಟ್, ಆಮೇಲೆ ಟೇಬಲ್, ಆಮೇಲೆ ಅಂಬ್ರೆಲ್ಲ ಅಂತೂ ಅಲ್ಲಿ ಸೆಟ್ ಮಾಡೀನಿ. ಇನ್ನು ನೆಕ್ಸ್ಟ್ ನಮ್ಮ ಲಗೇಜ್ ಕುಂದಿರ್ಬೇಕಿದ್ರೊಳಗೆ ಯಾವ ಥರಪ್ಪ ಅಂದ್ರೆ ಇದು ನೋಡ್ರಿ ಇದೊಂದು ಶದರ ತೊಗೊಂಡು ಇನ್ನೂ ಹಾಕಬೇಕು. ಆ್ಯಕ್ಚುಲಿ ಇಲ್ಲಿ ನಾನು ಏನೋ ಕವರ್ ಮಾಡ್ಕೋಬೇಕಂತ ಮಾಡೀನಿ. ಲಗೇಜ್ ಹಾಕಿ ಬೆಡ್ ಮಾಡ್ಕೊಂಡು ಸುಮ್ಮ ಕಾಲ ಕಟ್ಕೊಂಡು ಕುಂದಿರ್ಬೋದು ಆರಾಮ. ಮುಗಿಯತಿ ನೋಡ್ಬೋದು ಹೆಂಗೆ ಕಾಣತೈತಿ ಅಂತ ಹೇಳಿ ಬರ್ರಿ ನೋಡೋಣ. ಗಾಡಿ ರೆಡಿಯಾಗಿ ನಿಂತೈತಿ ನೋಡ್ಬೋದು. ಪೂಜೆ ಮಾಡಿಸ್ಕೊಂಡು ಮುಂದೆ ಹೋಗೋಣ. ಫೈನಲಿ ಹಿರನ್ ಗುಡಿಗೆ ಬಂದು ಹೋಗಿ ದರ್ಶನ ಮಾಡೋಣ. ನಾನು ನನ್ನ ವೈಫ್, ಆಮೇಲೆ ನಮ್ಮ ಗುರು ಅವ್ರ ವೈಫ್. ಹಾಯ್ ಮಾಡ್ರಿ ಬ್ರೋ. ಎಷ್ಟು ದೊಡ್ಡ ಸ್ವಾಮಿಗಳು ಆಗ್ಬಿಟ್ಟಾರೆ. ನಮ್ಮ ಸ್ವಾಮಿಗಳು ಇನ್ನೂ ಸ್ವಾಮಿಗಳು ಬಂದಿಲ್ಲ, ಆಲ್ರೆಡಿ ಪೂಜೆ ಮಾಡಕ್ಕೆ ನಿಂತ್ಬಿಟ್ಟಾರೆ ಇವ್ರು. ನಾವೆಲ್ಲ ಅವಾಗ್ಲೇ ಹಂಗೆ ಇವಾಗ ಕೇಳ್ಬೇಕಾ? ಗುಡಿಗೆ ಬಂದ್ವಿ, ಗಾಡಿ ಪೂಜೆ ಮಾಡಿಸ್ಕೊಂಡು ನಮ್ದು ಲಡಾಖ್ ರೈಡ್ ಸ್ಟಾರ್ಟ್ ಮಾಡೋಣ ಅಂತ ಬರ್ರಿ ಪೂಜೆ ಮಾಡಿಸೋಣ.
ನಮ್ಮ ಗಾಡಿ ಪೂಜೆ ಮಾಡ್ಸಕ್ ಹೊಂಟೇವಿ ಈಗ. ಇಲ್ಲಿ ನಮ್ದು ಡ್ರೀಮ್ ಕಂಪ್ಲೀಟ್ ಮಾಡ್ಕೋಕೆ ಇವತ್ತೊಂದು ಒಳ್ಳೆ ಸಮಯ ಕೂಡ ಬಂದೈತಿ. ಅದು ಎಲ್ಲಿಗಪ್ಪ ಅಂದ್ರೆ ಹಿಮಾಚಲ ಪ್ರದೇಶ್ ಲಡಾಖಿಗೆ. ಇವತ್ತೆಲ್ಲರೂ ರೆಡಿಯಾಗಿ ನಮ್ಮ ಕರ್ನಾಟಕ ಫ್ಲಾಗ್ನ ಒಂದು ಟಾಪ್ ಇದ್ರೊಳಗೆ ಹಾರಿಸ್ಬೇಕು ಅನ್ನೋದು, ಫ್ಲಾಗ್ ಹಾರಿಸ್ಬೇಕು ಅನ್ನೋದು ನಮ್ದೊಂದು ಡ್ರೀಮ್ ಇತ್ತು. ಇವತ್ತು ಅವಾಗ ನಮ್ಮ ಜರ್ನಿ ಸ್ಟಾರ್ಟ್ ಮಾಡತ್ತೀವಿ. ಬರ್ರಿ ಹೋಗೋಣಂತ, ಅಲ್ಲಿದೆಲ್ಲ ವ್ಯೂ ನಿಮ್ಗೆ ತೋರಿಸ್ತೇವೆ. ನಮ್ಮ ಟ್ಯಾಂಕ್ ಫುಲ್ ಮಾಡ್ಸೋಣಂತ ಬರ್ರಿ ನೋಡೋಣ ಎಷ್ಟು ಹಿಡಿತೈತಿ ಅಂತ ಹೇಳಿ. ಕಿಲೋಮೀಟರ್ ರನ್ನಿಂಗ್ ಆಗೈತಿ. ಟ್ರಿಪ್ಪು 0 ಮಾಡೀನಿ. ಟ್ರಿಪ್ 1 ಟ್ರಿಪ್ 2 2 0 ಮಾಡೀನಿ, ನೋಡ್ಬೋದು. ಏನಂತೀರಿ ಕಾಕಾರೆ? ಏನ್ ನೋಡ್ರಿ, ನಿಮ್ ಸಂಬಂಧ ಸ್ಟಾರ್ಟ್ ಮಾಡಿವಿ, ನಿಮ್ ಸಂಬಂಧ ಸಪೋರ್ಟ್ ಮಾಡ್ರಿ. ಹಂಗಾಗಿ ಲಡಾಖ್ ಬಿಜಾಪುರದ ಫೇಮಸ್ ಬಡವರ ಬಾದಾಮಿ ಅಂತ ಪ್ರಸಿದ್ಧಿ ಆದಂತ ಔಟಿವರ್ ಶೇಂಗಾ ನಿಮ್ಗೋಸ್ಕರ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್. ನಮ್ದೊಂದು ಅಳಿಲಿ ಸೇವೆ. ಎಸ್ ಗುರು, ಥ್ಯಾಂಕ್ ಯು ಸೋ ಮಚ್ ರೀ. ನೋಡ್ರಿ ಬಡ್ರು ಬಾದಾಮಿ ಬಂದಾವ, ಒಳ್ಳ ಲಡಾಖ್ ಮುಡ್ಸ್ಕೊಂಬರೋ ನೀವು. ನಡ್ರಿ ಹೋಗೋಣ. ಸ್ವಲ್ಪ ಶೇಂಗಾ ಚಟ್ನಿ ಗುಲಾಬ್ ಚಟ್ನಿ ತೊಗೊಂಬರ್ತೀವಿ. ಕಾಕಾ ಬೆಟ್ಟ ಆಗಿ ಶೇಂಗಾ ಕೊಟ್ಟರೆ ಶೇಂಗಾ ತೊಗೊಂಡಿವಿ. ಈಗ ಚಟ್ನಿ ತರಕ್ಕೆ ಅವ್ರ ಜೊತೆ ಹೋಗ್ಬೇಕು. ಬಟ್ ಕಾರ್ ಒಳಗೆ ಲಗೇಜ್ ಇಷ್ಟು ಭಾಳ ಆಗ್ಯಾವ ಅಂದ್ರೆ ಭಾಳ ಅಂದ್ರೆ ಭಾಳ ಆಗಿಬಿಟ್ಟಾವ ಲಗೇಜ್. ಸೊ ಲಗೇಜ್ ಕಡಿಮೆ ಮಾಡ್ಕೊಂಡು ಗಾಡಿ ಸಹ ಹಾಕಿ ಬರ್ತದ ಅನ್ಕೊಂಡಿರ್ಲಿಲ್ಲ. ಏನಾಯ್ತಪ್ಪ ಅಂತಂದ್ರೆ ಲಗೇಜ್ ಜಾಗ ಸಲಾರ್ದಕ್ಕೆ ಫೈನಲಿ ನಮ್ಮ ಲಗೇಜ್ ಇಲ್ಲಿ ಬೀದಿ ಮೇಲೆ ತಂದಿಟ್ಟಂಗೆ ಆಯ್ತು. ನೋಡ್ಬೋದು, ಬಿಜಾಪುರಕ್ಕೆ ಬಂದ್ವಿ, ಅಲ್ಲೆಲ್ಲ ಸ್ಪೇಸ್ ಫುಲ್ ಆಗ್ಬಿಟ್ಟೈತೆ. ಅವ್ರು ಕುಂದ್ರಾಕ ಆಗಲ್ಲ ಕಾರಣಕ್ಕೆ ಎಲ್ಲ ನಮ್ಮ ಲಗೇಜ್ ಇಲ್ಲಿ ಸೆಟ್ ಮಾಡತ್ತೀವಿ ನಾವು. ಹೆಂಗ್ ನಡೆದೈತ್ರಿ ಅಂಕಲ್ ಬಿಸ್ನೆಸ್? ನಡೆದ ಸರ್, ಎಲ್ಲ ಅಪ್ಪವ್ರ ಆಶೀರ್ವಾದ. ಅಪ್ಪವ್ರ ಆಶೀರ್ವಾದ. ನಡೆದಾಡೋ ದೇವರು, ಗ್ರಾಹಕ ಅಂದ್ರೆ ದೇವರು. ನಡೆದಾಡೋ ದೇವರು ಸಿದ್ದೇಶ್ವರ ಅಪ್ಪಾಜಿ ಅವರು. ಹೌದಂತ್ರಿಲ್ಲ? ಹೌದ್ರಿ ಅಂಕಲ್. ಎಲ್ಲ ಅವ್ರ ಆಜ್ಞೆ ಆದಂತೆ ನಾವು ನಡೆದು ನಾವು ನೀವು ಅಷ್ಟೇ. ತುಂಬ ತುಂಬ ಧನ್ಯವಾದಗಳು ನಿಮ್ಮ ಬಿಜಾಪುರದ ಬಾದಾಮಿ ತಂದು ಕೊಟ್ಟಿದ್ದಕ್ಕೆ, ಬಡ್ರು ಬಾದಾಮಿ ತಂದು ಕೊಟ್ಟಿದ್ದಕ್ಕೆ. 2 hours later. ಫೈನಲ್ ನಾವು ಬಂದೀವಿ ಎಲ್ಲೂ ಜ್ಯೋತಿರ್ಲಿಂಗಕ್ಕೆ. ಇಲ್ಲಿಂದ ಹೋಗೋಣ, ದರ್ಶನಕ್ಕೆ ಹೋಗ್ಬೇಕು. ಇವಾಗ ಸದ್ಯಕ್ಕೆ ದರ್ಶನಕ್ಕೆ ಹೋಗೋಣಂತೆ.
ನೋಡ್ರಿ ಅಲ್ಲಿ ನಮ್ಮ ಹುಡುಗರೆಲ್ಲ ರೆಡಿ ಆಗತ್ತಾರೆ. ಆ್ಯಕ್ಚುಲಿ ನಾವು ರೆಡಿಯಾಗಿ ಬಳತೈತೆ, ಅವ್ರು ನಮ್ಮ ಹುಡುಗರು ರೆಡಿ ಆಗತ್ತಾರೆ. ಅವ್ರು ರೆಡಿ ಆದ್ಮೇಲೆ ದರ್ಶನಕ್ಕೆ ಹೋಗೋಣಂತೆ. ಫೈನಲ್ ನಾವು ಇವತ್ತು ಬಂದೀವಿ ಎಲ್ಲೂರು ಮುರುಡೇಶ್ವರ ಟೆಂಪಲ್ಗೆ. ಇದು 12 ಜ್ಯೋತಿರ್ಲಿಂಗದೊಳಗೆ ಇದು ಒಂದು. ಹೋಗುಣ್ರಿ ದರ್ಶನ ಮಾಡೋಣಂತ. ಶಿವ ಏನೋ ನಂಗೆ ಜಾಸ್ತಿ ಕೊಟ್ಟಂತ ತಿಳ್ಕೊ, ನಂಗೆ ಕಿಶಾಗಿ ಇರ್ಲಾರ್ದ ಆಗದಷ್ಟೇ ಅವಾಗೆಲ್ಲ ನಿನ್ನ ಕಡೆನೇ ಕೊಡ್ತೀನಿ. ಆ ದೇವ್ರು ಯಾವಾಗ ನನ್ನ ಕರ್ನೆ ತೋರ್ತಾನೋ ಗೊತ್ತಿಲ್ಲ. ನನ್ನ ಕಿವಿಗೆ ಸಿಗಾಕೊಡ ಕಿತ್ತು ಬಿಸಾಕೋ ಹೋಗ. ಶಿವಪ್ಪ ನಿನ್ನ ದರ್ಶನಕ್ಕೆ ಬಂದೀವಿ. ಶಿವ ನೀನ್ ಸತಾಸ್ತು ಮಾಡ್ತಿ. ಲಕ್ಷ್ಮೀ ದೇವಿ ಇದ್ದಂಗ ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಶಿವ ಲಕ್ಷ್ಮಿ ಹೌದು ಬಿಡವ, ನೀನ ಲಕ್ಷ್ಮಿ. 2 hours later. ನಾವು ಮುಗಿಸ್ಕೊಂಡ್ವಿ. ಫೈನಲ್ ನಾವು ದರ್ಶನ ಮುಗಿಸ್ಕೊಂಡು ರಿಟರ್ನ್ ಹೊಂಟಿವಿ. ಇನ್ನು ಟಿಫಿನ್ದು ಏನಾರ ವ್ಯವಸ್ಥೆ ಮಾಡ್ಕೊಂಡು ಟಿಫಿನ್ ಮುಗಿಸ್ಕೊಂಡು 3 hours later. ಫೈನಲಿ ನೋಡ್ಬೋದು ನಮ್ಮ ಮೋದಿಯವ್ರು ಬಂದ ಮೇಲೆ ಹೊಸ ನೋಟಲ್ಲಿ ಏನಿತ್ತಲ್ಲ ಈ ಪಿಕ್ಚರ್ ನೋಡ್ಬೋದು ನೀವು. ಆ್ಯಕ್ಚುಲಿ ಈ ಪಿಕ್ಚರ್ ಇದೇನದಲ್ಲ ಅದು ಎಲ್ಲರ ಒಳಗಿಂದ ಅದ ನೋಡ್ರಿ, ಅದೇ ಕ್ಲಿಕ್ ಮಾಡೀನಿ. ಫೈನಲಿ ನಾವು ಎಲ್ಲೋರಾದ ಎಲ್ಲ ಅಡ್ಡಾಡಿ ಮುಗಿಸಿದೆ. ನೆಕ್ಸ್ಟ್ ಹೋಗೋದು ನಾವು ಓಂಕಾರೇಶ್ವರ ಹೊಂಟಿವಿ. ಇಲ್ಲಿಂದ ಹೋಗೋದು ಓಂಕಾರೇಶ್ವರಕ್ಕೆ. ಫಸ್ಟ್ ಎಲ್ಲರೂ ಹೊಟ್ಟಿಗೆ ಏನಾರು ಹಾಕೋಬೇಕು, ಯಾಕಂದ್ರೆ ಫುಲ್ ಹಸು ಆಗ್ಬಿಟ್ಟೈತಿ.